ಮೂಲಂಗಿ ಹುರಿದ ಪಲ್ಯವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ. ಇದನ್ನು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಸಹ ಊಟದ ವೇಳೆಯಲ್ಲಿ ಸಮ ಇದನ್ನು ಬಳಸ್ಬೋದು. ಮೊದಲು ಒಂದು 4 ಚೆನ್ನಾದ ಮೂಲಂಗಿ ಗೆಡ್ಡೆ ಸಮೇತ ಇದ್ದಿದ್ದನ್ನು ತೆಗೆದುಕೊಂಡು ಒಂದು 1/4 ಗಂಟೆ ನೆನೆಸಿಡಬೇಕು. ಅದರಲ್ಲಿರೋ ಮಣ್ಣು ಮರಳು ಹೋಗುವಂತೆ ಅದನ್ನು ಚೆನ್ನಾಗಿ ತೊಳೆದು ಗಡ್ಡೆಯನ್ನೇ ಬೇರೆ ಹೆಚ್ಚಿಟ್ಕೊಳ್ಬೇಕು, ಸೊಪ್ಪನ್ನೇ ಬೇರೆ ಹೆಚ್ಚಿಟ್ಕೊಳ್ಬೇಕು. ಹಾಗೆ ಇದಕ್ಕೆ ಹಸಿಮೆಣಸು ಮತ್ತು ಉಳ್ಳಾಗಡ್ಡೆಯನ್ನು ಹೆಚ್ಚಿಟ್ಕೊಳ್ಬೇಕು. 2 ಉಳ್ಳಾಗಡ್ಡೆ, 4 ಹಸಿಮೆಣಸು ಸಪ್ರೇಟಾಗಿ ಹೆಚ್ಚಿಟ್ಕೊಳ್ಬೇಕು. ಒಗ್ಗರಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟು ಅದಕ್ಕೆ ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಹಾಗೆ ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕಾಯಿಸಬೇಕು. ಅದಕ್ಕೆ ಹಸಿಮೆಣಸನ್ನು ಹಾಕಿ ಉಳ್ಳಾಗಡ್ಡೆಯನ್ನು ಹಾಕಿ ಅದನ್ನು ಹುಟ್ಟಿನಲ್ಲಿ ಆಡಿಸ್ಬೇಕು. ಆನಂತರ ಅದಕ್ಕೆ ಈ ಗೆಡ್ಡೆಯನ್ನು ಹೆಚ್ಚಿಟ್ಟಿರ್ತೇವೆ ಅದನ್ನು ಹಾಕಬೇಕು. ಅದು ಸ್ವಲ್ಪ ಕಂದಿದ ನಂತರ ಅದಕ್ಕೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಇಂಥ ಹುರಿದಂಥ ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೂ ಕಾಯಿಯನ್ನು ಬೇಕೆನಿಸಿದರೆ ಕಾಯಿನ ತುರಿದಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಗಚಬೇಕು. ಚೆನ್ನಾಗಿ ಮಗಚಿದ ನಂತರ ಅದನ್ನು ತುಂಬ ಬೇಯಿಸ್ಲಿಕ್ಕೆ ಹೋಗಬಾರ್ದು, ಕಹಿ ಆಗ್ತದೆ. ಒಂದು ಮೀಡಿಯಮ್ ಥರಕ್ಕೆ ಬೇಯಿಸಿ ಹುರಿದ ಮೂಲಂಗಿ ಸೊಪ್ಪನ್ನು ಹುರಿದ ಪಲ್ಯವನ್ನು ಮಾಡ್ಬೋದು. ಈ ರೀತಿ ಮಾಡಿದಂಥ ಪಲ್ಯ ಬೆಳಗಿನ ದೋಸೆಗೂ ಮಾಡ್ಬೋದು, ರೊಟ್ಟಿಗೂ ಮಾಡ್ಬೋದು, ಚಪಾತಿಗೂ ಮಾಡ್ಬೋದು. ಮಧ್ಯಾಹ್ನ ಊಟ, ಸಂಜೆ ಊಟ ಯಾವ ವೇಳೆಯಲ್ಲಿ ಬೇಕಾದರೂ ಇದನ್ನು ಮಾಡಿ ಒಂದು ಊಟದ ಜೊತೆಗೆ ಅಥವಾ ಬೆಳಗಿನ ತಿಂಡಿ ಜೊತೆಗೆ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗ್ತದೆ. ಇದು ಆರೋಗ್ಯಕರ ಕೂಡ. ನೀವು ಒಮ್ಮೆ ಮಾಡಿ ನೋಡಿ.